ನಮ್ಮ ಸಾರ್ವಜನಿಕ ಆಸ್ಪತ್ರೆ ನೆಲಮಂಗಲ ಇಲ್ಲಿ ಟಿ.ಬಿ. ಅಂದರೆ ಕ್ಷಯರೋಗದಿಂದ ಯಾರು ನರಳುತ್ತಾ ಇದ್ದಾರೆ ರೋಗಿಗಳು ಅವರು ಮತ್ತು ಕ್ಷಯರೋಗದಿಂದ ಯಾರು ಮುಕ್ತರಾಗಿದ್ದಾರೆ ಅವ್ರನ್ನ ಕರೆಸಿ ನಾವು ಸಮಾಲೋಚನೆ ಮಾಡಿದ್ದೀವಿ. ಈಗ ನಿಮಗೆಲ್ಲ ತಿಳಿದಿರ್ತಕ್ಕಂಥ ವಿಚಾರ ಏನು ಅಂದರೆ ಟಿ.ಬಿ. ಅಂತಕ್ಕಂಥದ್ದು ನಂಬರ್ 1 ಕಿಲ್ಲಿಂಗ್ ಡಿಸೀಸ್ ಇಂಡಿಯಾದಲ್ಲಿ. ಒಂದು ಡೇಟಾ ಪ್ರಕಾರ ಪ್ರತಿ 12ರಿಂದ 15 ನಿಮಿಷಕ್ಕೆ ಇಡೀ ಇಂಡಿಯಾದಲ್ಲಿ ಎಲ್ಲಾದರೂ ಒಬ್ಬರು ಟಿ.ಬಿಯಿಂದ ಒಬ್ಬರು ಮರಣ ಹೊಂದ್ತಾ ಇದ್ದಾರೆ ಅಂತಕ್ಕಂಥದ್ದು ಒಂದು ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ. ಸೊ ನಾವು ನಮ್ಮ 3-4 ವರ್ಷದಿಂದಗಡೆ ಈಗ ನಾವೆಲ್ಲ ಕೋವಿಡ್ ಅಂತ ಒಂದು ಮರಣಾಂತ್ಯ ಕಾಯಿಲೆಯಿಂದ ಪಾರಾಗಿ ಬಂದಿದ್ದೀವಿ. ನಾವು ಅದನ್ನೇ ದೊಡ್ಡ ಕಾಯಿಲೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಯಾಕಂದರೆ ಕೇವಲ 1.5-2 ವರ್ಷದಲ್ಲಿ ಸುಮಾರು ಲಕ್ಷಾಂತರ ಪ್ರಾಣಗಳನ್ನ ತೆಗೆದುಕೊಳ್ತು. ಆದರೆ ಅದಕ್ಕಿಂತ ದೊಡ್ಡ ಕಾಯಿಲೆ ಹೆಚ್ಚು ಜನಗಳನ್ನು ಪ್ರಾಣಗಳನ್ನು ತಗೊಳ್ತಾ ಇರತಕ್ಕಂಥದ್ದು ನಮ್ಮ ಭಾರತದಲ್ಲಿ ಟಿ.ಬಿ. ಅಂತಕ್ಕಂಥದ್ದು. ಯಾಕೆ ಬೆಳಕಿಗೆ ಅಷ್ಟೊಂದು ಪ್ರಚಾರ ಸಿಗ್ತಾ ಇಲ್ಲ ಅಂದರೆ ಅದು ಕೆಲವೇ ದಿನಗಳಲ್ಲಿ ಅದು ಅಷ್ಟೊಂದು ಪ್ರಾಣ ತಗೊಳ್ತು ಅಂತ ಅದು ಇಂಪಾರ್ಟೆಂಟ್ ಅಂತ ಅನ್ನಿಸ್ತು. ಆದರೆ ಟಿ.ಬಿ. ನಾವು ಆಗಲೇ ಹೇಳ್ದಂಗೆ ಪ್ರತಿ 12 ನಿಮಿಷಕ್ಕೆ ಒಬ್ಬರು ಪ್ರಾಣ ಹೋಗ್ತಾನೇ ಇದೆ. ಆದ್ದರಿಂದ ನಾವು ಸರ್ಕಾರ ಸುಮಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಈಗಾಗಲೇ ನ್ಯಾಷನಲ್ ಟ್ಯೂಬರ್ಕ್ಯುಲೋಸಿಸ್ ಎರಾಡಿಕೇಷನ್ ಪ್ರೋಗ್ರಾಮ್ ಅನ್ನೋ ಕಾರ್ಯಕ್ರಮದಲ್ಲಿ ಇಡೀ ರಾಜ್ಯಾದ್ಯಂತ ಎಲ್ಲ ರೋಗಿಗಳನ್ನು ಪತ್ತೆ ಹಚ್ಚತಕ್ಕಂಥದ್ದು, ಅತಿ ಶೀಘ್ರದಲ್ಲಿ ಅವರಿಗೆ ಬೇಕಾದಂಥ ಚಿಕಿತ್ಸೆಯನ್ನು ಕೊಡ್ತಕ್ಕಂಥದ್ದು, ಅವ್ರಿಗೆ ಬೇಕಾದಂಥ ಪೌಷ್ಟಿಕಾಂಶ ಕೊಡ್ತಕ್ಕಂಥದ್ದು ಕಾರ್ಯಕ್ರಮವನ್ನು ಸರ್ಕಾರ ನಮ್ಮ ಆಸ್ಪತ್ರೆ ಮೂಲಕ ಮತ್ತು ಪ್ಯಾರಾಮೆಡಿಕಲ್ ಸಿಬ್ಬಂದಿಗಳ ಮೂಲಕ, ಆಶಾ ವರ್ಕರ್ ಮೂಲಕ ಮನೆಗೆ ತಲುಪಿಸುವಂಥ ಕಾರ್ಯಕ್ರಮ ಮಾಡ್ತಾಯಿದೆ. ಈ ನಿಟ್ಟಿನಲ್ಲಿ ಟಿ.ಬಿ. ಅಂತ ಕಾಯಿಲೆ ಬಹಳಷ್ಟು ಕಂಟ್ರೋಲಿಗೆ ಬಂದಿದೆ. ಇವತ್ತು ನಮ್ಮ ಆಸ್ಪತ್ರೆಯಲ್ಲಿ ಹಮ್ಮಿಕೊಂಡಿರೋ ಕಾರ್ಯಕ್ರಮ ಏನಂದರೆ, ನಾವು ಕೇವಲ ಮಾತ್ರೆ ಕೊಟ್ಟರೆ ಸಾಲದು. ಈ ಟಿ.ಬಿ. ಅಂತಕ್ಕಂಥದ್ದು ಬರೋದು ಯಾರಿಗೆ, ರೋಗ ನಿರೋಧಕ ಶಕ್ತಿ ಯಾರಿಗೆ ಕಮ್ಮಿ ಇದೆ ಅವರಿಗೆ ಜಾಸ್ತಿ ಬೇಗ ಅಟ್ಯಾಕ್ ಆಗುತ್ತೆ. ಅವ್ರಿಗೇನು ಪೌಷ್ಟಿಕಾಂಶತೆ ಕಮ್ಮಿ ಆಗಿ ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗಿರುತ್ತೆ. ಅಂಥವರಿಗೆ ಹುಡುಕ್ಬಿಟ್ಟು ನಾವು ಅವರಿಗೆ ಬೇಕಾದಂಥ ಪೌಷ್ಟಿಕಾಂಶ, ಪ್ರೋಟೀನ್ ಅಂಶ ಇರತಕ್ಕಂಥ ಆಹಾರವನ್ನು, ಮೊಟ್ಟೆ ಆಗಿರ್ಬೋದು, ಬೇಳೆ ಆಗಿರ್ಬೋದು, ಪ್ರೋಟೀನ್ ಪೌಡರ್ ಆಗಿರ್ಬೋದು, ಆ ಥರದ್ದನ್ನೆಲ್ಲ ಕೊಡ್ತಕ್ಕಂಥ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ಇದಕ್ಕೆ ನಮ್ಮ ಸಾರ್ವಜನಿಕರು ವಲಯದಲ್ಲಿ ಭಾಳಷ್ಟು ಸಹಕಾರ ಬಂದಿದ್ದು, ಇವತ್ತು ನೆಲಮಂಗಲದ ವರ್ತಕರ ಸಂಘದ ಅಧ್ಯಕ್ಷರಾದಂಥ ಶ್ರೀ ವೇಣುಗೋಪಾಲ್ ಇವರು ಅವರ ಸ್ವಯಂ ಇಚ್ಛೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಬಡ ಕ್ಷಯರೋಗಿಗಳಿಗೆ ಅಂತ ಹೇಳಿಬಿಟ್ಟು ನಾವು 20 ಜನ ಕ್ಷಯರೋಗಿಗಳನ್ನ ಕರೆಸಿದ್ದು. ಅವರಿಗೆ ಬಡ ರೋಗಿಗಳಿಗೆ ಪೌಷ್ಟಿಕಾಂಶಯುಕ್ತ ಆಹಾರ ಸರಬರಾಜು ಮತ್ತು ಪೌಷ್ಟಿಕಾಂಶಯುಕ್ತ ಆಹಾರ ವಿತರಣೆ ಕಾರ್ಯಕ್ರಮವನ್ನು ನೆಲಮಂಗಲ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಮ್ಮಿಕೊಂಡಿದ್ವಿ. ಬಡ ಕ್ಷಯರೋಗಿಗಳಿಗೆ ಅಂತ ಹೇಳಿ ನಮ್ಮ ನೆಲಮಂಗಲದ ಜನ್ಮಭೂಮಿ ಪತ್ರಕರ್ತರ ವ್ಯವಸ್ಥಾಪಕರು ಮತ್ತು ಸಂಪಾದಕರಾದಂಥ ಅಬ್ದುಲ್ ಹಫೀಜ್ ಅವರು ಮತ್ತು ಚಿನ್ನ ಬೆಳ್ಳಿ ವ್ಯಾಪಾರ ಸಂಘದ ವರ್ತಕರಾದಂಥ ವೇಣುಗೋಪಾಲ್ರವರು ಅವರು ದೊಡ್ಡ ಮನಸ್ಸು ಮಾಡಿ 20 ಜನ ಕ್ಷಯರೋಗಿಗಳಿಗೆ ತಮ್ಮ ಕೈಲಾದ ಮಟ್ಟಿಗೆ ಅವರು ಶಕ್ತಿಯನ್ನು ತುಂಬ್ತಾ ಇದ್ದಾರೆ. ಅವರು ಏನಂತ ಹೇಳಿದ್ರೆ, ಅವರಿಗೆ ಮೊಟ್ಟೆ, ಮೊಳಕೆ ಕಾಳು, ಸೊಪ್ಪು, ತರಕಾರಿ ಅಂತ ತೊಗೊಳ್ಳಿ ಅಂತ ನಾವು ಬಾಯಲ್ಲಿ ಹೇಳ್ತಿದ್ದೋ. ಬಟ್ ಅವರು ಮುಂದೆ ಬಂದು ಅವರು ಸಪೋರ್ಟ್ ಮಾಡಿ ಅವ್ರಿಗೆ ಸಪ್ಲೈ ಮಾಡ್ತಿದ್ದಾರೆ. ಅದು ಅವರು ದೊಡ್ಡ ಗುಣ ಅಂತ ಹೇಳ್ಬೋದು. ಇದೇ ರೀತಿ ಮುಂದಿನ ದಿನಗಳಲ್ಲಿ ನೆಲಮಂಗಲ ಟೌನಿನ ವರ್ತಕರು ಆದಂಥ ಚಿನ್ನಬೆಳ್ಳಿ ವರ್ತಕರು ಯಾರಾದರೂ ಮುಂದೆ ಬಂದು ಬಡ ರೋಗಿಗಳಿಗೆ ಈ ಥರ ಸಪೋರ್ಟ್ ಮಾಡೋದ್ರಿಂದ ಅವ್ರಿಗೆ ಮಾನಸಿಕವಾಗಿ ಸ್ಥೈರ್ಯ ಮತ್ತು ಧೈರ್ಯ ತುಂಬೋದು ಅಂತ ಹೇಳ್ತೀನಿ ಸರ್. ಅಬ್ದುಲ್ ಹಫೀಜ್ ಅವರು ಇದನ್ನು 5-6 ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅಂದರೆ ಬಡ ರೋಗಿಗಳಿಗೆ ಅಂತ ಅವರು ಪಾಪ ಅವರ ಹುಟ್ಟುಹಬ್ಬ ಆಗ್ಬೋದು ಮತ್ತು ಅವರ ಯಾವುದಾದ್ರು ದಿನಾಚರಣೆಗಳಲ್ಲಿ ಅವರು ಪ್ರತಿ ವರ್ಷಕ್ಕೊಮ್ಮೆ ಬಂದು ನಮ್ಮ ನೆಲಮಂಗಲ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಅವರು ಈ ಥರ ವಿತರಣೆ ಮಾಡ್ತಾ ಇದ್ದಾರೆ ಸರ್. ನನ್ನ ಹೆಸರು ಕುಮಾರಸ್ವಾಮಿ ಅಂತ ಹೇಳ್ಬಿಟ್ಟು ಸರ್. ನಾನು ನೆಲಮಂಗಲ ಇಂದು ಸಾರ್ವಜನಿಕ ಆಸ್ಪತ್ರೆ ನೆಲಮಂಗಲದಲ್ಲಿ ಕ್ಷಯರೋಗದಿಂದ ಬಳಲುತ್ತಿರುವ ಗುಣ ಪಡೆದಿರುವ ಫಲಾನುಭವಿಗಳಿಗೆ ಅವರಿಗೆಲ್ಲ ಸ್ವಲ್ಪ ಅಪೌಷ್ಟಿಕತೆ ಇರುತ್ತೆ, ಅವ್ರಿಗೆ ಶಕ್ತಿ ಕಡಿಮೆ ಇರುತ್ತೆ, ಮತ್ತೆ ಅವ್ರಿಗೆ ಔಷಧಿ ಎಲ್ಲ ಕೊಡ್ತಾ ಇರೋಂಥದ್ದು ಸತತವಾಗಿ ತಗೊಳ್ತಾ ಇರ್ತಾರೆ. ಆದರೂ ಅವ್ರಿಗೆ ಕೆಲಸ ಕಾರ್ಯ ಮಾಡಕ್ಕೆ ಅಪೌಷ್ಟಿಕತೆಯಿಂದ ಬಳಲುತ್ತಿರುವ ಎಲ್ಲ ಫಲಾನುಭವಿಗಳಿಗೂ ಇವತ್ತು ಹಫೀಜ್ ಅವರು, ನಮ್ಮ ಪತ್ರಕರ್ತರು ನಮ್ಮ ಆಸ್ಪತ್ರೆಗೆ ತುಂಬಾನೇ ಸಹಾಯ ಮಾಡ್ತಾ ಇರ್ತಾರೆ ಕೆಲಸಗಳು. ಅವರಿಗೆ ಎಲ್ಲ ರೋಗಿಗಳಿಗೂ ಇಲ್ಲಿ ಸೇರಿಸಿ ನಮ್ಮ ಕುಮಾರ್ ಅವರಿದ್ದಾರೆ, ಟಿ.ಬಿ. ಸೂಪರ್ವೈಸರು, ಅವರೆಲ್ಲರನ್ನೂ ಸೇರಿಸಿ ಇಲ್ಲಿ ಇವತ್ತು ಅವರಿಗೆ ಅಪೌಷ್ಟಿಕತೆನ ಚೆನ್ನಾಗಿ ಆಹಾರ ಕೊಡೋ ಥರ ಎಲ್ಲ ಕಾಳುಗಳು, ಅಕ್ಕಿ, ಮೊಟ್ಟೆ, ಪೌಡ್ರು ಮತ್ತೆ ಏನ್ ಬೇಕು ಎಲ್ಲಾನು ಸಮಗ್ರವಾಗಿ ಕೂಡಿಸಿ ಒಂದು 20ರಿಂದ 30 ಜನಕ್ಕೆ ಎಲ್ಲರಿಗೂ ಇವತ್ತು ವಿತರಿಸಿದ್ದಾರೆ. ಸೊ ಈ ಫಲಾನುಭವಿಗಳಿಗೆ ಇವತ್ತು ಸ್ವಲ್ಪ ಎಲ್ಲ ಉತ್ತೇಜನ ಆಯ್ತು. ಎಲ್ಲರೂ ಬಂದು ಇದನ್ನ ಪಡ್ಕೊಂಡು ಅವ್ರಿಗೆ ಈಗ 1-2 ತಿಂಗಳಿಗೆ ಆಗಷ್ಟು ಏನೇನ್ ಬೇಕೋ ಎಲ್ಲ ಆಹಾರ ಕೊಟ್ಟಿದ್ದಾರೆ. ಸೊ ಇದರಿಂದ ಅವರಿಗೆ ಕಾಯಿಲೆಗೂ ಗುಣ ಆಗತ್ತೆ, ಅವರು ತಗೊಳ್ತಾರೆ ಟ್ರೀಟ್ಮೆಂಟ್ಗೂ ಸಹಕಾರ ಬಹಳಷ್ಟು ಮಾಡಿದ್ದಾರೆ. ಸೊ ಇವತ್ತು ನಮ್ಮ ಆಸ್ಪತ್ರೆಯಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಇವರು ಹಫೀಜ್ ಅವರು ಪತ್ರಕರ್ತರಾದಂಥವ್ರು ನಮ್ಗೇನ್ ಸಹಾಯ ಮಾಡೋದು, ಇದೇ ತರ ಸಹಾಯ ಮುಂದುವರಿಸ್ತಾ ಇರಿ ಅಂತ ಅವರಿಗೆ ಮನವಿ ಮಾಡಿಕೊಂಡು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತು. ನಮ್ಮ ಸಾರ್ವಜನಿಕರಿಗೂ ನಮ್ಮ ಆಸ್ಪತ್ರೆ ವತಿಯಿಂದ
ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. TB ಕಾಯಿಲೆ ನಮ್ಮ ದೇಶದಲ್ಲಿ ಮರಣಾಂತಕ ಕಾಯಿಲೆ. ಒಂದು 12 ನಿಮಿಷಕ್ಕೆ ಒಬ್ಬೊಬ್ರು ವ್ಯಕ್ತಿ TB ಇಂದ ಬಳಲುತ್ತಿರೋರು ಸಾಯ್ತಾ ಇರ್ತಾರೆ. ಇವರಿಗೆ ಔಷಧಿ ಸರ್ಕಾರ ಇವ್ರನ್ನೆಲ್ಲ ಕಂಡಿಡಿದು ನಾವು ಅವರಿಗೆ ಔಷಧಿನೂ ಉಚಿತವಾಗೇ ಕೊಡಿಸ್ತೀವಿ. ಆದ್ರೆ ಬರೀ ಔಷಧಿ ಸಾಲಲ್ಲ ಅವರಿಗೆ. ಯಾಕೆ ಸಾಲಲ್ಲ ಅಂದ್ರೆ ಆ ಕಾಯಿಲೆ ಹಸುವನ್ನು ಕಡಿಮೆ ಮಾಡ್ಬಿಡುತ್ತೆ, ಸಿಕ್ಕಾಪಟ್ಟೆ ಸಣ್ಣ ಆಗ್ಬಿಡ್ತಾರೆ, ಕೆಲಸ ಮಾಡಕ್ ಶಕ್ತಿ ಇರಲ್ಲ, ಚೈತನ್ಯ ಇರಲ್ಲ, ಅವ್ರಿಗೆ ಮಾನಸಿಕವಾಗೂ ಕುಗ್ಗೋಗ್ಬಿಡ್ತಾರೆ. ಯಾಕಂದ್ರೆ TB ಕಾಯಿಲೆಗೆ ಟ್ರೀಟ್ಮೆಂಟ್ ಸತತವಾಗಿ ತಗೋಬೇಕಾಗುತ್ತೆ 6 ತಿಂಗಳಿಂದ ವರ್ಷ. ಸೊ ಹಂಗಾಗಿ ಈಗ ಇಷ್ಟೆಲ್ಲ ಆಗ್ಬೇಕಾದ್ರೆ ಏನಾಗುತ್ತೆ, ಅವ್ರನ್ನ ಸ್ವಲ್ಪ ಮನೆಯವರು ಎಷ್ಟು ಅಂತ ಮಾಡಕ್ಕಾಗತ್ತೆ ಅನ್ನೋ ತರ ಪರಿಸ್ಥಿತಿ ಬಂದ್ಬಿಡತ್ತೆ. ಈ ಪರಿಸ್ಥಿತಿ ಇದ್ದಾಗ ಪೌಷ್ಟಿಕತೆ ಆಹಾರ, ಪ್ರೋಟೀನು, ಕಾರ್ಬೋಹೈಡ್ರೇಟು, ವಿಟಮಿನ್ಸ್ ಆಮೇಲೆ ಎಲ್ಲಾ ಕೊಟ್ರೆ ಅವ್ರಿಗೆ ಏನಾಗುತ್ತೆ, ಔಷಧಿ ತಗೊಳ್ತಾ ಇರೋದು ಈ ಪೌಷ್ಟಿಕತೆ ಆಹಾರ ಏನ್ ಕೊಡ್ತಾರೋ, ಮೊಟ್ಟೆನೂ ಸಹ ಇವತ್ತು ಕೊಟ್ಟಿದ್ದಾರೆ, ಮೊಟ್ಟೆ, ಪ್ರೋಟೀನ್ ಪೌಡರು ಎಲ್ಲ ಕೊಟ್ಟಿದ್ದಾರೆ, ಕಾಳುಗಳು, ಬೇಳೆ, ಅಕ್ಕಿ ಎಲ್ಲ ಕೊಟ್ಟಿದ್ದಾರೆ. ಸೊ ಇವೆಲ್ಲ ಕೊಟ್ಟಾಗ ರಾಗಿನೂ ಕೊಟ್ಟಿದ್ದಾರೆ. ಇವೆಲ್ಲ ಏನಾಗುತ್ತೆ, ಅವ್ರಿಗೆ ಊಟ ಚೆನ್ನಾಗಿ ಮಾಡಿದ್ರೆ ಕಾಯಿಲೆನ ಗುದ್ದಾಡೋ ಏನ್ ಶಕ್ತಿ ಬರುತ್ತೆ, ರೋಗ ನಿರೋಧಕ ಶಕ್ತಿ ಬರುತ್ತೆ. ಸೊ ರೋಗ ನಿರೋಧಕ ಶಕ್ತಿ ಬಂದು ಒಳ್ಳೆ ಪೌಷ್ಟಿಕ ಆಹಾರ ತಗೊಂಡ್ರೆ ಔಷಧಿನೂ ಗುಣಮಟ್ಟನೂ ಚೆನ್ನಾಗಿ ಕೆಲಸ ಮಾಡಿ ಅವರು ಬೇಗ ಅವ್ರ ಕೆಲಸ ಕಾರ್ಯ, ಕಾಯಿಲೆ ಇದ್ರೂ ಕೂಡ ಕೆಲಸ ಕಾರ್ಯ, ಅವ್ರ ಸ್ವಂತ ಕೆಲಸ ಕಾರ್ಯ ಮಾಡ್ಕೊಳ್ಳೋಷ್ಟು ಅವ್ರಿಗೆ ಶಕ್ತಿ ಕೊಡೋಂತ ಕೆಲಸ ಆಗುತ್ತೆ.